ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಂತೂ ಇವತ್ತು ಸೂಪರ್ ಹಾಕಿದ್ದೀನಿ. ಒಂದು ಸೂಪರ್ ಡೇ ಅಂತಲೇ ಹೇಳ್ಬೋದು. ಕಂಪ್ಲೀಟ್ಲಿ ರೆಸ್ಟಿಂಗ್ ಡೇ. ಸೊ ನಾನು ನಮ್ಮ ಅಕ್ಕ ಮನೇಲಿದ್ದೀನಿ. ಜಿಮ್ಗೂ ಹೋಗಿಲ್ಲ, ಮನೆ ಕೆಲಸ ಏನೂ ಇಲ್ಲ. ಸೊ 9:30 ಗಂಟೆ ಹಂಗೇನೋ ಎದ್ದೆ ಅನ್ಸುತ್ತೆ. ಎದ್ಬಿಟ್ಟು ಕಾಫಿ ಕುಡಿದು ತಿಂದು ತಿರ್ಗಾ ಮಲ್ಕೊಂಡು ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೇನು ಕೆಲಸ ಇರಲ್ಲ, ಬಿಕಾಸ್ ನಮ್ಮ ಅಕ್ಕನೇ ಎಲ್ಲ ಮಾಡ್ಕೋತಾಳೆ. ಆ್ಯಂಡ್ ಇಲ್ಲಿ ಅಷ್ಟು ಕೆಲಸನೂ ಇರಲ್ಲ. ಆ್ಯಂಡ್ ಹಾಗೆ ಒಂದು ಚಿಕ್ಕ ಸ್ಕಿನ್ ಚೆಕ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ಜಿಮ್ಗೆ ಹೋದಾಗಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಬಿಕಾಸ್ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀವಲ್ಲ ಅದಕ್ಕೇ. ಆ್ಯಂಡ್ ಪಿಂಪಲ್ಸು ರೆಡ್ಯೂಸ್ ಆಗಿದೆ. ಆಲ್ಸೋ ನನಗೆ ಒಂದು 2 ಪಿಂಪಲ್ಸ್ ಹೀಟಿಗೆ ಬಂದಿದ್ದು ಸ್ವಲ್ಪ ಮಾರ್ಕ್ ಆಗಿದೆ, ಬಟ್ ಹೋಗ್ತಾ ಇದೆ. ಎನಿವೇಸ್, ಇಟ್ಸ್ ನೈಸ್ ಲೇಸಿ ಡೇ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಆ್ಯಂಡ್ ನನ್ನ ಹೇರ್ ಸೀಕ್ರೆಟ್ ಬಂದು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀವು ನೋಡ್ಬೋದು, ಟ್ರೀ ಆಯಿಲ್ ಅಂತ. ಸೊ ಅದು ಯೂಸ್ ಮಾಡಿದಾಗಿಂದ ನಂಗೆ ಸಿಕ್ಕಾಪಟ್ಟೆ ಹೇರ್ ತಿಕ್ಕಾಗಿದೆ, ಯಾಕಂದರೆ ತುಂಬ ತಿನ್ನಾಗಿತ್ತು ಹೇರ್. ಇವಾಗ ನನ್ನ ಹೇರ್ ತಿಕ್ಕಾಗಿದೆ, ಆಲ್ಸೋ ಲಾಂಗ್ ಆಗಿ ಗ್ರೋ ಆಗಿದೆ. ಸೊ ನೀವು ನೋಡ್ಬೋದು ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ. ಸೊ ಆಲ್ಮೋಸ್ಟ್ ನನ್ನ ಫಸ್ಟ್ಗಿಂತ ಇವಾಗ 2% ಎಕ್ಸ್ಟ್ರಾ ಗ್ರೋತ್ ಇದೆ ಆ್ಯಂಡ್ 10% ಎಕ್ಸ್ಟ್ರಾ ದಪ್ಪ ಆಗಿದೆ ಅಂತಲೇ ಹೇಳ್ಬೋದು. ಸೊ ಬಿಫೋರ್ ನನಗೆ ಇಷ್ಟು ತಿಕ್ಕಾಗಿರಲಿಲ್ಲ ಆ್ಯಂಡ್ ಈಗ ಇಷ್ಟು ತಿಕ್ಕಾಗಿದೆ. ಸೊ ವ್ಲಾಗ್ನ ಚೆಕ್ ಮಾಡಿ ನೋಡಿ ಫಾರ್ ದ ಪ್ರಾಡಕ್ಟ್ ಡೀಟೇಲ್ಸ್. ಸೊ ಬನ್ನಿ, ಇವತ್ತು ನಾವು ಆಂಪೂರ್ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋಣ. ಇದು ಬಂದು ನಮ್ಮ ಅಕ್ಕ ಮನೆಯಲ್ಲಿ ಮಾಡ್ತಾ ಇರೋದು. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಫಸ್ಟ್ ಬಂದು ಓಲ್ ಗರಂ ಮಸಾಲ ಸ್ಪೈಸಸ್ ವಿತ್ ಕಸ್ತೂರಿ ಮೇಥಿ, ಹಾಫ್ ಲೆಮನ್ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ 4, 2 ದಪ್ಪ ಸೈಜ್ ಈರುಳ್ಳಿ, 3 ಟೊಮೆಟೊ. ನಾನು ನಾಟಿ ಟೊಮೆಟೊ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಪುದೀನ ಹೆಚ್ಚಿಗೆ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಕರ್ಡು, ಆಮೇಲೆ 1/2 kg ಚಿಕನ್ಗೆ ಉಪ್ಪು ಖಾರ ಹಾಕಿ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಹೇಳ್ತೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಗಿರೋ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹಾಕಿ ನಾನು ರುಬ್ಬಿ ಇಟ್ಟಿದ್ದೀನಿ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಏನಕ್ಕೆ ಆಂಬೂರ್ ಬಿರಿಯಾನಿಗೆ. ಸೊ ನಾನು 6 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 8ರಿಂದ 10 ಆಗುವಷ್ಟು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಣ್ಕಟ್ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಖಾರದ್ದು. ಆಲ್ಸೋ ನಾನು ರಾಯ್ತ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿದು 2.5 ಗ್ಲಾಸಿಗೆ ಮಾಡ್ತಿರೋದು. ನಿಮಗೆ ಬೇಕಿದ್ರೆ ಎಕ್ಸ್ಟ್ರಾ ಖಾರನ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಹಾಕೋತೀರ ಅಂದರೆ ಕಮ್ಮಿ ಹಾಕೋತೀರ ಅಂದರೆ ಕಮ್ಮಿ ಮಾಡ್ಕೊಳ್ಳಿ ಖಾರನ. ಸೊ ಬ್ಯಾಡಗೆ ಮೆಣಸಿನ್ಕಾಯಿ ಇಸ್ ಅ ಮಸ್ಟ್. ಸೊ ಈ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಮಣ್ಕಟ್ ಮೆಣಸಿನ್ಕಾಯಿ ಇಸ್ ಅ ಮಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಫಾರ್ ಆಂಬೂರ್ ಸ್ಟೈಲ್ ಬಿರಿಯಾನಿ. ಸೊ ಫಸ್ಟು ನಾನು ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಹೆಚ್ಚಿಗೆ ಗೀ ಹಾಕ್ಕೋತಾ ಇದ್ದೀನಿ. ಸೊ ನಾನು ಒಂದು 3 to 4 ಸ್ಪೂನ್ಸ್ ಆಫ್ ಗೀ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾನ್ ವೆಜ್ಜಿಗೆಲ್ಲ ಗೀ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟ್, ಅದಕ್ಕೋಸ್ಕರನೇ. ಸೊ ಸ್ಪೂನ್ ಸಿಕ್ಕಿಲ್ಲ, ಸ್ಪೂನ್ ಹುಡ್ಕೊಂಡ್ಬಂದೆ. ಆ್ಯಂಡ್ ಇದು ನಮ್ಮ ಅಕ್ಕ ಮನೆಯಲ್ಲಿ ನಾನು ಶೂಟ್ ಮಾಡ್ತಿರೋದು. ಆ್ಯಂಡ್ ಎದುರುಗಡೆನೇ ಕಿಟಕಿ ಇದೆ, ಸ್ವಲ್ಪ ಈಸಿ ಇದೆ ಫೋನ್ ಇಡಲಿಕ್ಕೆ, ಅದಕ್ಕೇ ನಾನು ಕ್ಲಿಯರಾಗಿ ತೋರಿಸೋದಕ್ಕೆ ಆಗ್ತಿದೆ. ಸೊ ಯಾರ್ಯಾರು ನಾನು ಶೇರ್ ಮಾಡ್ತಿರೋ ರೆಸಿಪಿನ ಟ್ರೈ ಮಾಡ್ತಿದ್ದೀರಾ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆಲ್ಸೋ ನೆಕ್ಸ್ಟ್ ಏನು ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನನಗೆ ಖುಷಿ ಆಗುತ್ತೆ ಇನ್ನೂ ಮತ್ತಷ್ಟು ಜಾಸ್ತಿ ರೆಸಿಪಿ ಶೇರ್ ಮಾಡಲಿಕ್ಕೆ. ಸೊ ಎಣ್ಣೆ ಮತ್ತು ಗೀ ಕಾದಾದಮೇಲೆ ಫಸ್ಟು ಓಲ್ ಗರಂ ಮಸಾಲ ಸ್ಪೈಸಸ್ ಹಾಕ್ಕೋತಾ ಇದ್ದೀನಿ. ಸೊ ಕಸ್ತೂರಿ ಮೇಥಿನೂ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಅದು ಇಷ್ಟ ಇಲ್ಲ ಅಂತ ಸ್ಕಿಪ್ ಮಾಡ್ಬೋದು. ಇಟ್ಸ್ ನಾಟ್ ಮೇನ್ ಇಂಗ್ರೀಡಿಯೆಂಟ್ ಅಂತ, ಸೊ ಸ್ಕಿಪ್ ಮಾಡ್ಬೋದು ಅದನ್ನು. ಆ್ಯಂಡ್ ಇದಾದಮೇಲೆ ನಾನು ಚೂರು ಹುರ್ಕೊಂಡು ಅದರ ಫ್ಲೇವರ್ಸ್ನ ಎಣ್ಣೆಲಿ ಬಿಟ್ಟು ಆದಮೇಲೆ ನಾವು ಆನಿಯನ್ ಮತ್ತು ಚಿಲ್ಲಿನ ಹಾಕ್ಕೋಬೇಕಾಗತ್ತೆ. ಸೊ ನಾನು ದೊಡ್ಡ 2 ಆನಿಯನ್ ಯೂಸ್ ಮಾಡಿದ್ದೀನಿ ಆ್ಯಂಡ್ 4 ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಕ್ವಾಂಟಿಟಿ ಯಾವ ಥರ ಬೇಕೋ ಆ ರೇಂಜಿಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಹುರ್ಕೋತಾ ಇದ್ದೀನಿ. ಸೊ ಗರಂ ಮಸಾಲ ಸ್ಪೈಸಸ್ನ ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಆನಿಯನ್ ಹಾಕ್ಕೋತೀನಿ, ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ. ಸೊ ಆನಿಯನ್ನ ಬಂದ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಬೇಕು. ಈ ಫ್ರೈಡ್ ಆನಿಯನ್ಸ್ ಆಗುತ್ತೆ ನೋಡಿ, ಆ ಥರ 90 to 80% ಮಾಡಬೇಕು. ಅದಾದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕಾಗತ್ತೆ.
ಬಿಕಾಸ್ ಆನಿಯನ್ನ ನಾವು ಎಷ್ಟು ಫ್ರೈ ಮಾಡ್ತೀವೋ ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅಷ್ಟು ಟೇಸ್ಟ್ ಅಂತಲೇ ಹೇಳ್ಬೋದು ಬಿರಿಯಾನಿಗೆ. ಸೊ ಕೆಲವೊಬ್ಬರು ಹುರಿಯೋಕ್ಕೆ ಮುಂಚೆನೇ ಹಂಗಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಡ್ತಾರೆ. ಸೊ ಫಸ್ಟು ಆನಿಯನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸೊ ಇವಾಗ ತೋರಿಸ್ತಿದ್ದೀನಲ್ಲ, ನಾನು ಉದ್ರಿ ಮಾಡಿ ಹಾಕಿಲ್ಲ ಅದಕ್ಕೇ. ಸೊ ಇದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕಾಗತ್ತೆ. ಸೊ ನಾನು ನೆಕ್ಸ್ಟ್ ಬಂದು ಟೊಮೆಟೊ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಪ್ಲೀಸ್ ಪಾರ್ಡನ್ ಮೀ ಫಾರ್ ದಟ್. ಟೊಮೆಟೊ ಎಲ್ಲ ನಾವು ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕಾಗತ್ತೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಒಂದು ಹೆಚ್ಚಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಾನ್ ವೆಜ್ಗೆಲ್ಲ ಚೂರು ಮಸಾಲೆ ಎಲ್ಲ ಹೆಚ್ಚಿಗೆ ಇದ್ದಾನೆ ಒಂಥರ ಟೇಸ್ಟ್ ಅಂತ ಹೇಳ್ಬೋದು. ಸೊ ಆನಿಯನ್ ಸೀರೆಂದಾದ್ಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಸೊ ನಾನು ಸಿಮ್ ಮಾಡಿ ಒಂದು 5 ಮಿನಿಟ್ಸ್ ಬಿಡ್ತೀನಿ. 5 ಮಿನಿಟ್ಸ್ ಅಲ್ಲ, ಒಂದು 2 to 3 ಮಿನಿಟ್ಸ್ ಬಿಡ್ತೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಿ. ಸೊ ಇದಾದ್ಮೇಲೆ ಏನು ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ನಾನು ಹೇಳಿದ್ನಲ್ಲ ಬ್ಯಾಟಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿರೋದು. ಸೊ ಅದನ್ನು ಹಾಕಬೇಕು. ಅದನ್ನು ಮಸಾಲೆ ಅಷ್ಟು ಇದಾಗುತ್ತೆ. ಕಲರ್ ಜೊತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದೇನು ಜಾಸ್ತಿ ಅಷ್ಟೊಂದು ಫ್ರೈ ಎಲ್ಲ ಬೇಡ ಅಂತ ಸಾಕಿಷ್ಟು. ಆ್ಯಂಡ್ ಇದಾದಮೇಲೆ ನಾನು ಕಟ್ ಮಾಡಿರುವಂಥ ಕೊತ್ತಂಬರಿ ಪುದೀನ ಹಾಕ್ಕೊಡ್ತೀನಿ. ಸೊ ಕೊತ್ತಂಬರಿ ಪುದೀನೂ ಅಷ್ಟೇ ಚೂರು ಹೆಚ್ಚಿಗೆ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಸ್ ಆ್ಯಂಡ್ ಟೇಸ್ಟು. ಸೊ ಇದೊಂದು ಚೂರು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕಾಗತ್ತೆ. ಸೊ ಕೊತ್ತಂಬರಿ ಪುದೀನ ತುಂಬ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಬಿಕಾಸ್ ಈ ಥರ ಫ್ಲೇವರ್ ಬಿಟ್ಟರೆ ಸಾಕು, ತುಂಬ ಇದು ಆಗೋದೇನು ಬೇಡ. ಯಾಕಂದರೆ ಫ್ಲೇವರ್ ಬಿಟ್ಟರೆ ಸಾಕಲ್ಲ, ಚೆನ್ನಾಗಿರುತ್ತೆ. ತುಂಬ ಫುಲ್ ಡ್ರೈ ಆಗೋ ಥರ ಮಾಡಿಕೊಂಡ್ರೆ ಕಪ್ಪು ಕಾಣಿಸ್ಬಿಡತ್ತೆ ಫುಡ್, ರೈಸಲ್ಲಿ ನೋಡಬೇಕಾದ್ರೆ. ಸೊ ಇದಾದಮೇಲೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನಾನು ಹುಳಿ ಟೊಮೆಟೊನ ಯೂಸ್ ಮಾಡೋದು, ನಾವು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಹುಳಿ ಟೊಮೆಟೊನೇ ಯೂಸ್ ಮಾಡ್ಬೋದು. ಸೊ ನಿಮಗೆ ಬೇಕಂದರೆ ನೀವು ಫಾರಮ್ ಟೊಮೆಟೊ ಯೂಸ್ ಮಾಡ್ಕೋಬೋದು. ಇವಾಗ ಟೊಮೆಟೊ ಚೆನ್ನಾಗಿ ಫುಲ್ ಅದು ಸ್ಮ್ಯಾಶ್ ಆಗೋ ಥರ ಮಾಡ್ಕೋಬೇಕಾಗತ್ತೆ. ಸೊ ಇದಾದಮೇಲೆ ಮಾಡ್ತೀನಿ. ಟೊಮೆಟೊ ಮ್ಯಾಶ್ ಬೆಂಡ್ ಆದಮೇಲೆ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ. ಸೊ ಚಿಕನ್ ಫುಲ್ಲು ಬೇಯೋವರೆಗೂ ಬಿಡಬೇಕು. ಚಿಕನ್ ಹಾಕಾದ್ಮೇಲೆ ನಾನು ಕರ್ಡ್ ಹಾಕೋತೀನಿ. ನಾನೊಂದು 1/4 ಲೀಟ್ರಷ್ಟು ಕರ್ಡ್ ಹಾಕ್ಕೊಂಡಿದ್ದೀನಿ. ಒಂದು 1/4 ಲೀಟರಷ್ಟು ಕರ್ಡ್ ಹಾಕ್ಕೊಂಡಿದ್ದೀನಿ. ಕರ್ಡಲ್ಲಿ ಒಂಚೂರು ಹೆಚ್ಚಿಗೆ ನೀರು ಬರುತ್ತೆ. ಸೊ ನೀರು ಹಾಕ್ಬೇಕಾದ್ರೆ ನೋಡ್ಕೊಳ್ಳಿ. ಹಾಕಾದ್ಮೇಲೆ ಈ ಥರ ಕಾಣಿಸುತ್ತೆ ಬರುತ್ತೆ. ಇವಾಗ ಇದ್ರ ಜೊತೆ ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ. ಸೊ ಚಿಕನ್ ಬೇಯಬೇಕಾದ್ರೆ ಮಸಾಲೆ ಹಾಕ್ಕೊಟ್ರೆ ಚಿಕನ್ಗೂ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಇಲ್ಲಾಂದರೆ ಚಿಕನ್ ಒಂಥರ ಟೇಸ್ಟ್ಲೆಸ್ ಆಗಿಬಿಡುತ್ತೆ. ಆಮೇಲೆ ರೈಸ್ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ನಾನು ಇಲ್ಲಿ ಮಸಾಲೆಗೆ ಫಸ್ಟು ನಾನು ಚಿಕನ್ಗೆ ಆಲ್ರೆಡಿ ಮ್ಯಾರಿನೇಷನಲ್ಲಿ 1 ಸ್ಪೂನ್ ಆಫ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೊ ರೈಸಿಗೆ ಸಾಲ್ಟ್ ಬೇಕಲ್ಲ, ಅದಕ್ಕೇ ತಿರ್ಗಾ ಸಾಲ್ಟು ಮತ್ತು ಸಾಂಬಾರು ಪೌಡರ್, ಧನಿಯಾ ಪೌಡರ್, ಸಾಲ್ಟ್ ಬಿಟ್ಟು ಇನ್ನೆಲ್ಲನೂ 1/2 ಟೇಬಲ್ ಸ್ಪೂನ್ ಹಾಕ್ಕೋಬೇಕಾಗತ್ತೆ. 1/2 ಟೇಬಲ್ ಸ್ಪೂನ್ ಹಾಕ್ಕೋಬೇಕಾಗತ್ತೆ. ಸೊ ನಾನು 2.5 ಗ್ಲಾಸ್ ಮಾಡ್ಕೋತಿರೋದು. ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಮಾಡ್ಕೊಳ್ಳಿ ಪೌಡರ್ಸ್ನ. ಸೊ 1/2 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್, 1/4 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್, 1/4 ಟೇಬಲ್ ಸ್ಪೂನ್ ಆಫ್ ಸಾಂಬಾರು ಪೌಡರ್ ಆ್ಯಂಡ್ 1/4 ಟೇಬಲ್ ಸ್ಪೂನ್ ಇದು ಏನು ಬಿರಿಯಾನಿ ಮಸಾಲ, 1/4 ಟೇಬಲ್ ಸ್ಪೂನ್ ಬಂದು ಗರಂ ಮಸಾಲ. ಸೊ ನಾನು ಹಾಕೋತಾ ಇದ್ದೀನಿ. ಸೊ ಗರಂ ಮಸಾಲ ಬೇಕಂದರೆ ಸ್ಕಿಪ್ ಮಾಡ್ಬೋದು, ನಾಟ್ ಮ್ಯಾಂಡೇಟರಿ. ಸೊ ಮಸಾಲೆ ಹಾಕೋದ್ರಿಂದ ಕೆಲವೊಬ್ಬರಿಗೆ ಬಿರಿಯಾನಿಯಲ್ಲಿ ಪೀಸ್ ಇಷ್ಟ ಇಲ್ಲ, ನನಗೆ ರೈಸ್ ಇಷ್ಟ ಅಂತಾರಲ್ಲ. ಸೊ ಬೇಯೋ ಟೈಮಲ್ಲಿ ಈ ಥರ ಮಸಾಲೆ ಹಾಕಿಬಿಟ್ರೆ ನಮಗೆ ಪೀಸಲ್ಲಿ ಫ್ಲೇವರ್ಫುಲ್ಲಾಗಿರುತ್ತೆ, ಪೀಸನ್ನು ತಿನ್ನೋ ಚೆನ್ನಾಗಿರುತ್ತೆ. ಈ ಥರ ಇರುತ್ತೆ. ಸೊ ಲೆಟ್ ಚಿಕನ್ ಕುಕ್. ಸೊ ಚಿಕನ್ ಕುಕ್ ಆದಮೇಲೆ ಇನ್ನೇನೆಲ್ಲ ಅದು ಲೆಮನ್ ಹಿಂಡ್ಬಿಟ್ಟು ವಾಟರ್ ಹಾಕಿ ರೈಸ್ ಹಾಕೋದು ಅಷ್ಟೇ.
ಚಿಕನ್ ಕುಕ್ ಆದಮೇಲೆ ಸಿಗ್ತೀನಿ. ಚಿಕನ್ ಮೈನ್ ಆದಮೇಲೆ ನಾನು 2.5 ಗ್ಲಾಸಿಗೆ 5 ಗ್ಲಾಸ್ ವಾಟರ್ ಹಾಕಬೇಕು. ಬಟ್ ನಾನು 4.5 ಹಾಕಿದ್ದೀನಿ ಬಿಕಾಸ್ ನಮಗೆ ಉದ್ದುದ್ದಾಗಬೇಕು ಅಂತ. ಸೊ ಇದಕ್ಕೆ ಹಾಫ್ ಲೆಮನ್ ಕೂಡ ಹಿಂಡಿದ್ದೀನಿ. ಸೊ ನೀರು ಕುದ್ದಾದ್ಮೇಲೆ ನಾನು ಅಕ್ಕಿ ಹಾಕ್ತೀನಿ. ಸೊ ಅಕ್ಕಿ ಹಾಕಿ ಕುಕ್ ಎಲ್ಲ ಆದಮೇಲೆ ತೋರಿಸ್ತೀನಿ ಲಾಸ್ಟ್ ಔಟ್ಕಮ್ ಹೇಗಿತ್ತು ಅಂತ. ಸೊ ಫೈನಲಿ ಬಿರಿಯಾನಿ ಡನ್. ಬಿರಿಯಾನಿ ಕರೆಕ್ಟ್ ಕಾಣಿಸ್ತಾ ಇತ್ತು. ನಾನು ಹಾಗೆ ಕಾಂಬಿನೇಷನ್ ಆಗಿ ಕಬಾಬ್ ಮತ್ತು ರೈತ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ನಾನು ಈ ಬ್ಲಾಗ್ ಮೇಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಕೀಪ್ ಸಪೋರ್ಟಿಂಗ್ ಭೂಮಿ ಕನ್ನಡ ಬ್ಲಾಗ್ಸ್ ಆ್ಯಂಡ್ ಸಿ ಆಲ್ ಇನ್ ದ ಟುಮಾರೋಸ್ ಬ್ಲಾಗ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.